ಈಗೂ ಉಂಟೆ ಗೌರಿ ಗಣಪತಿಯನ್ನು 1 ತಿಂಗಳು ಕಾಲ ಪೂಜಿಸಿ ಊರಲ್ಲಿ ತಗೊಂಡೋಗಿ ವಿಸರ್ಜನೆ ಮಾಡೋದು ಒಂದು ವಿಶೇಷತೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ನಿಮ್ಮ ಮುಂದೆ ಬಂದಿರೋದು ಎಲ್ಲಪ್ಪ. ಇವತ್ತು ನಾವಿದ್ದೀವಿ ಅಂದರೆ ಸಿ ಕ್ಷೇತ್ರ ಗುಂಬ್ಳಾಪುರ ಎಂದೇ ಹೆಸರುವಾಸಿಯಾಗಿರುವ ಗೌರಮ್ಮನ ತವರೂರು ಅಂತ ಕೂಡ ಕರೀತಾರೆ. ಇದನ್ನೇ ಭೂ ಕೈಲಾಸವು ಅಂತಲೂ ಕರೀತಾರೆ. ಇದು ಎಲ್ಲಪ್ಪ ಇರೋದು ಅಂದರೆ ತಮಿಳುನಾಡು ಕರ್ನಾಟಕ ಗಡಿ ಭಾಗದಲ್ಲಿ ಆನೇಕಲ್ಲಿಂದ 7 ಕಿಲೋಮೀಟರು ಮತ್ತು ಹೊಸೂರಿನಿಂದ 25 ಕಿಲೋಮೀಟರು, ಬೆಂಗಳೂರಿಂದ 45 ಕಿಲೋಮೀಟರ್ ದೂರದಲ್ಲಿರುವುದೇ ನಮ್ಮ ಗುಂಬಳಾಪುರ. ಇದು ತಮಿಳುನಾಡಿಗೆ ಸೇರಿದ್ದು. ಆದ್ರೂ ಇಲ್ಲಿ ಎಲ್ಲರೂ ಕನ್ನಡ ಮಾತಾಡೋರೇ ಇರೋದು, ಕನ್ನಡದಲ್ಲೇ ಎಲ್ಲ ಜಾಸ್ತಿ ನಡೀತಾ ಇರೋದು, ಯಾಕಂದರೆ ಗಡಿ ಭಾಗದಲ್ಲಿರೋದ್ರಿಂದ. ಸೊ ಇಲ್ಲಿ ಗೌರಿ ಹಬ್ಬಕ್ಕೆ ಸ್ಟಾರ್ಟ್ ಆದರೆ ಜಾತ್ರೆ ಮಹೋತ್ಸವ 1 ತಿಂಗಳ ಕಾಲ ಇಲ್ಲಿ ಪೂಜೆಗಳು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ಪೂಜೆಗಳು ನಡೆಯುತ್ತೆ. ಆಮೇಲೆ 1 ತಿಂಗಳಾದ ಕೊನೆಯ ದಿನ ಆ ತಾಯಿಯನ್ನು ಕರೆದುಕೊಂಡು ಹೋಗಿ ಜಾತ್ರೆ ಮಹೋತ್ಸವ ಹೇಗೆ ನಡೀತಾ ಇರುತ್ತೋ ಕರ್ಕೊಂಡೋಗಿ ವಿಸರ್ಜನೆ ಮಾಡ್ತಾರೆ. ಗಣಪತಿನ ಗೌರಮ್ಮನ ಇಬ್ಬರನ್ನೂ ಕರ್ಕೊಂಡೋಗಿ ಒಂದೇ ದಿವಸ 1 ತಿಂಗಳ ನಂತರ ವಿಸರ್ಜನೆ ಮಾಡ್ತಾರೆ. ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಮೇಯ್ನಾಗಿ ಈ ವರ್ಷ ವಿಸರ್ಜನೆ ಮಾಡಿದ ನಂತರ ಆ ತಾಯಿಯ ತಾಳಿ, ಮೂಗುತಿ ಮತ್ತು ಪೀಠೆ ಸಿಕ್ಕಿದ್ರೇ ಬರೋ ವರ್ಷ ಅದೇ ಪೀಠೆನ ತಾಳಿ ಮೂಗುತ್ತಿನ ತಗೊಂಬಂದು ಆ ತಾಯಿಯ ಆ ಕೆರೆಯಿಂದ ಮಣ್ಣನ್ನು ತಂದು ಅರಿಶಿಣದಿಂದ ಸೇರಿಸಿ ಈ ತಾಯಿಯ ವಿಗ್ರಹವನ್ನು ಮಾಡಿ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಇಲ್ಲಿ 1 ತಿಂಗಳ ಕಾಲ ಹೆಣ್ಣು ಮಕ್ಕಳು ಪ್ರತಿ ಒಂದು 1000 ಜನ ಬಂದು ತಾಯಿಗೆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಪೂಜೆಗಳನ್ನು ಮಾಡಿ ಮಡಿಲಕ್ಕಿ ಕಟ್ಟುವುದು ಇಲ್ಲಿ ಒಂದು ವಿಶೇಷತೆ. ಈ ಊರಿನಲ್ಲಿ ಸುಮಾರು 101 ಬಾವಿ, 101 ಕೆರೆ, 101 ಕುಂಟೆ ಇದೆ ಅಂದ್ಬಿಟ್ಟು ಇತಿಹಾಸದೇ ಇದೆ. ಸೊ ಹಾಗಾಗಿ ಇದಕ್ಕೆ ಭೂ ಕೈಲಾಸ ಎಂದು ಕೂಡ ಕರೀತಾರೆ. ನೋಡ್ತಾ ಇರ್ಬೋದು, ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಈ ಥರ ಕುರ್ಜುಗಳನ್ನು ಕಟ್ಟಿ ಆ ತಾಯಿಯನ್ನು ಮೆರವಣಿಗೆ ಮೂಲಕ ತಗೊಂಡೋಗಿ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾರೆ. ಇದೇ ಇಲ್ಲಿ ವಿಶೇಷತೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಿಂದ ಜನಸಾಗರ ತುಂಬಿದೆ ಅಂದ್ಬಿಟ್ಟು ಇನ್ನು ಹೇಳೋಕ್ಕಾಗಲ್ಲ. ನೀವು ಕಣ್ಣು ತುಂಬ ನೋಡ್ತಾ ಇರ್ಬೋದು ಎಷ್ಟು ಜನಸಾಗರ ಇದೆ ಅಂದ್ಬಿಟ್ಟು. ಗೌರಿಯನ್ನು ಒಂದು ತೇರಿಂದ ಮತ್ತು ಗಣಪತಿಯನ್ನು ಒಂದು ಸಪ್ರೇಟ್ ತೇರಿನಿಂದ ಕರ್ಕೊಂಡೋಗಿ ಪೂಜೆಗಳನ್ನು ಮಾಡಿ ನೀರಿನಲ್ಲಿ ವಿಸರ್ಜನೆ ಮಾಡೋದೇ ಇಲ್ಲಿ ವಿಶೇಷತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಭಕ್ತ ಜನಸಾಗರ ತುಂಬಿ ತುಳುಕುತ್ತಿದೆ ಇಲ್ಲಿ ಅಂತ ಹೇಳ್ತಾ. ಇದೇ ಥರ 1 ತಿಂಗಳ ಕಾಲ ಈ ಊರಿನಲ್ಲಿ ಹೀಗೇ ಇರ್ತಾರೆ ಜನ. ನೋಡ್ತಾ ಇರ್ಬೋದು, ಇದೇ ಕೆರೆಯಲ್ಲಿ ಆ ತಾಯಿಯನ್ನು ವಿಸರ್ಜನೆ ಮಾಡುವುದು. ಇದು ಸುಮಾರು ಆ ಊರಿನಿಂದ 1 ಕಿಲೋಮೀಟ್ರಲ್ಲಿ ಇದೆ ಈ ಕೆರೆ. ಪ್ರತಿ ವರ್ಷ ಈ ಕೆರೆಯಲ್ಲಿ ಈ ಹಬ್ಬಕ್ಕೆ ನೀರು ಖಂಡಿತವಾಗ್ಲೂ ಇರುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ ಈ ತಾಯಿ ತವರೂರಿನಿಂದ ಭೂ ಕೈಲಾಸಕ್ಕೆ ಹೋಗೋದಕ್ಕೆ ಇವತ್ತು ವಿಸರ್ಜನೆ ಮಾಡಿದ ದಿವಸ ಇಲ್ಲಿ ಖಂಡಿತವಾಗಲೂ ಮಳೆ ಬರುತ್ತೆ. ಯಾಕಂದರೆ ಆ ತಾಯಿ ಹತ್ಕೊಂಡು ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ, ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಸಂಕೇತವಾಗಿ ಅಲ್ಲಿ ಮೋಡವಾಗಿ ಜೋರಾಗಿ ಮಳೆ ಬರುತ್ತೆ ಆ ದಿನ ಅನ್ನೋದೇ ಇಲ್ಲಿ ಒಂದು ವಿಶೇಷತೆ. ನಮಗೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಆ ತಾಯಿಯನ್ನು ಆಲ್ರೆಡಿ ಕೆರೆ ಹತ್ರ ಕರ್ಕೊಂಡ್ಬಂದಿದ್ದಾರೆ ವಿಸರ್ಜನೆ ಮಾಡೋಕ್ಕೆ. ನಮ್ಮ ಗುರುಗಳು ಎಲ್ಲ ಪೂಜೆಗಳನ್ನು ನಡೆಸಿಕೊಟ್ಟು ಆಮೇಲೆ ಅದನ್ನು ವಿಸರ್ಜನೆ ಮಾಡ್ತಾರೆ. ನಿಮಗೆಲ್ಲ ತೋರಿಸ್ಕೊಡ್ತೀನಿ. ದಯವಿಟ್ಟು ಇನ್ನೂ ಯಾರಿಗೆಲ್ಲ ಈ ವಿಷಯ ಗೊತ್ತಿಲ್ವೋ ಎಲ್ಲರಿಗೂ ಶೇರ್ ಮಾಡಿ ಈ ವಿಷಯಗಳನ್ನ ಅವರು ತಿಳ್ಕೊಳ್ಳಿ. ನೋಡಿ ಸ್ವಾಮಿ ಜನಸಾಗರ ಎಲ್ಲಿಂದ ಎಲ್ಲಿ ತನಕ ಇದ್ದಾರೆ. ಆ ತಾಯಿಯ ಅನುಗ್ರಹ ಪಡೆದು ಎಷ್ಟು ಜನ ಬಂದಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಒಂದು ಜಾತ್ರೆ ಮಹೋತ್ಸವ ಅಂತ ಹೇಳಿದ್ರೆ ಯಾರು ನಂಬಲ್ಲ, ಅಷ್ಟು ಜನಸಾಗರ. 1 ತಿಂಗಳ ಕಾಲ ಈ ಊರಿನಲ್ಲಿ ಭಕ್ತಿಯಿಂದ ಪ್ರತಿಯೊಬ್ಬರು ಈ ತಮಿಳುನಾಡು, ಕರ್ನಾಟಕ, ಆಂಧ್ರದಿಂದ ಕೂಡ ಬಂದು ಈ ತಾಯಿ ಪೂಜೆ ಮಾಡಿ ಅನುಗ್ರಹವನ್ನು ಪಡೆದುಕೊಂಡು ಹೋಗ್ತಾರೆ. ದಯವಿಟ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಮತ್ತು ಇಂಥ ಮಾಹಿತಿಯಿಂದ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.